ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಚಳಿಗಾಲ ಎಂಡ್ ಆಗ್ತಾ ಚಳಿ ಜಾಸ್ತಿನೇ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ. ಮೇ ಬಿ ಬೆಂಗಳೂರಲ್ಲಿ ಮಾತ್ರ ಇಷ್ಟು ಚಳಿನೋ ಏನೋ ಗೊತ್ತಿಲ್ಲ, ಹೆವಿ ಚಳಿ ಇದೆ. ಇನ್ನು ಈ ಚಳಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ, ಕ್ರೇವಿಂಗ್ ಇರುತ್ತೆ. ಹಾಗಾಗಿ ನನ್ನ ತಂಗಿ ಇವತ್ತು ಮಸಾಲೆ ಪುರಿ ತೊಗೊಬಂದಿದ್ದಾಳೆ. ಸೊ ಎಲ್ಲರಿಗೂ ಮಸಾಲೆ ಪುರಿ ಸರ್ವ್ ಮಾಡಿಕೊಟ್ಟು ನಾನು ಕೂಡ ಮಸಾಲೆ ಪುರಿ ಜೊತೆಗೆ ಫಸ್ಟು ಪಾನಿಪುರಿ ತಿಂದುಬಿಟ್ಟು ಆಮೇಲೆ ಮಸಾಲೆ ಪುರಿ ತಿನ್ನೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಏನು ಗೊತ್ತಾ, ನಾವು ಎಷ್ಟೇ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರು ಕೆಲವೊಂದು ಸತಿ ಈ ಥರ ಜಂಕ್ ಫುಡ್ ತಿನ್ನೋದು ಮಾತ್ರ ಕಮ್ಮಿ ಮಾಡೋದಿಲ್ಲ. ಹೆಂಗಾದರೂ ಮಾಡಿ ತಿನ್ನಬೇಕು ಅಂತ ಅನ್ನೋಷ್ಟು ಕ್ರೇವಿಂಗ್ ಆಗಿಬಿಡುತ್ತೆ. ಸೊ ಎಲ್ಲ ತಿನ್ಕೊಂಡು ಕೂತಿದ್ವಿ. ಮನೆಗೆ ಹೊಸ ಟಿ ವಿ ಬಂತು. ಇದು ಆಲ್ಮೋಸ್ಟ್ ಲಾಸ್ಟ್ ವೀಕೇ ಬರಬೇಕಾಗಿತ್ತು, ಬಟ್ ಸ್ವಲ್ಪ ಡೀಲೇ ಆಯಿತು ಬರೋದ್ರಲ್ಲಿ. ಟಿ ವಿ ಬಂದಿದ್ದ ಖುಷಿಗೆ ಮನೇಲಿ ಬರೋರಿಗೆಲ್ಲ ಖುಷಿ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಇಷ್ಟು ದೊಡ್ಡ 55 ಇಂಚಸ್ ಟಿ ವಿ ತೊಗೊಬಂದಿದ್ದು. ಸೊ ಬರ್ತಿದ್ದಂಗೆ ಅದನ್ನ ಆಲ್ರೆಡಿ ನೆಟ್ಫ್ಲಿಕ್ಸ್ ಹಾಕಿ ಯಾವ್ಯಾವ ಮೂವಿ ಇದೆ ನೆಟ್ಫ್ಲಿಕ್ಸ್ ಆನ್ ಮಾಡಿಕೊಂಡು ಪ್ರೈಮ್ ಹಾಕ್ಕೊಂಡು ವೀಡಿಯೋ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ವು. ಅಷ್ಟರಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಮಾರ್ಕ್ ಮೂವಿನ ರಿಲೀಸ್ ಮಾಡಿದರು. ಸೊ ಮಾರ್ಕ್ ಮೂವಿ ಹಾಕ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿದ್ವಿ. ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಆಯಿತು ಗೊತ್ತಾ. ಆ ಮೂವಿ ನೋಡ್ಕೊತಾ ಆಲ್ಮೋಸ್ಟ್ ಟೈಮ್ 2:30 ಆಗಿಬಿಟ್ಟಿದೆ, ಮಿಡ್ ನೈಟು. ಯಾರು ಊಟನೂ ಮಾಡಿಲ್ಲ, ಏನಿಲ್ಲ, ಎಲ್ಲ ಟಿ ವಿಲಿ ಫುಲ್ಲು ಮುಳುಗೋಗ್ಬಿಟ್ಟಿದ್ವಿ. ಪ್ರತಿ ಸತಿ ಥಿಯೇಟರ್ಗೆ ಹೋಗ್ಬಿಟ್ಟೆ ನೋಡ್ತಿದ್ವಿ ಮೂವೀಸ್ನ. ಬಟ್ ಮಾರ್ಕ್ ಮೂವಿ ಈ ಸತಿ ನಮಗೆ ಟಿಕೆಟ್ಸು ಸಿಗಲಿಲ್ಲ, ಆನ್ ಟೈಮ್ಗೆ ಹೋಗಿ ನೋಡೋಕ್ಕೂ ಆಗಲಿಲ್ಲ. ಅದೇ ಟೈಮ್ಗೆ ಟಿ ವಿ ಬಂತು ಮನೆಗೆ ಹೊಸದು. ಸೊ ಹೇಗಿದ್ದರೂ ಜಿಯೋ ಹಾಟ್ಸ್ಟಾರಲ್ಲೇ ರಿಲೀಸ್ ಆಗಿದೆ, ಹೊಸ ಟಿ ವಿನೂ ಬಂದಿದೆ ಅಂತ ಅಂದ್ಕೊಂಡು ಸೊ ಮೂವಿ ಹಾಕ್ಕೊಂಡು ನೋಡ್ತಾಯಿದ್ವಿ. ಜೊತೆಗೆ ಆಲ್ರೆಡಿ ಎಗ್ ರೈಸ್ ಮಾಡಿಕ್ಕಿದ್ವಿ. ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಯಾನ್ಗೆ ಎರಡೇ ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿರೋದನ್ನ ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾಬೇಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೊಬೇಡಿ, ಕ್ರಂಚಿನೆಸ್ ಹೋಗುತ್ತೆ ಕ್ಯಾಬೇಜ್ದು. ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಎಗ್, ನಮಗೆ ಎಷ್ಟು ಜನ ಇರ್ತೀವಿ ಆ ಒಂದು ಅಳತೆ ನೋಡಿಕೊಂಡು ಮೊಟ್ಟೆ ಹೊಡೆದಾಕೊಂಡು ಕ್ರಂಬಲ್ ಮಾಡ್ಕೋಬೇಕು. ಅದಾದಮೇಲೆ ಅನ್ನ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಉಪ್ಪು, ಪೆಪ್ಪರ್, ಅಚ್ಚಕಾರದ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಸಾಸು, ಸೋಯಾ ಸಾಸು ಮತ್ತು ವಿನಿಗರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿರೋ ಎಗ್ ರೈಸ್ ರೆಡಿ ಆಗುತ್ತೆ. ಇದು ಆ್ಯಕ್ಚುಲಿ ನಾನು ಮಾಡಿರೋದಲ್ಲ, ನಮ್ಮ ಯಜಮಾನರು ಮಾಡಿರೋದು. ತುಂಬ ಟೇಸ್ಟಿಯಾಗಿತ್ತು. ಇನ್ನು ಇವತ್ತಿನ ಕಿವಿ ಮಾತು, ಕಷ್ಟ ಬಂದಿದೆ ಅಂತ ಕೈ ಕಟ್ಕೊಂಡು ಕೂತ್ಕೊಬಿಟ್ರೆ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇಷ್ಟ ಆಗಿದ್ರೆ ನನ್ನ ಪುಟ್ಟ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್